ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಕಂಟಿ ವೈಭವಿನ ಈಚೆ ಹೇಳ್ಕೊಂಡು ಬಂದು, ಏನೇ ವೈಭವಿ ಇದು, ಮನೆಯೊಳಗೆ ಯಾಕೆ ಅಷ್ಟೊಂದು ಜೋರಾಗಿ ಮಾತಾಡ್ತೀಯ? ಮುತ್ತು ಅಣ್ಣ ಮೈ ಎಲ್ಲ ಇದ್ರು ತಾನೆ ಅಂತಾನೆ. ಅಯ್ಯೋ, ಅವರಿದ್ರೇನು, ಅವರೇನು ಪಕ್ಕದ ಮನೆಯವರಾ? ನಾನು ಫೋನ್ ಮಾಡಿದರೆ ನೀನು ಯಾಕೆ ಪಿಕ್ ಮಾಡ್ತಿಲ್ಲ, ಅದನ್ನು ಹೇಳು ಅಂತಾಳೆ ವೈಭವಿ. ಮನೆಯಲ್ಲಿ ಬೇರೆ ಏನೋ ಪ್ರಾಬ್ಲಮ್ ಆಗಿತ್ತು, ಅದಕ್ಕೆ ಮಾತಾಡೋಕ್ಕೆ ಆಗಿಲ್ಲ ಅಂತಾನೆ ಕಂಟಿ. ಓಹೋ, ನನ್ನ ಜೊತೆ ಮಾತಾಡೋಕ್ಕಾಗದೇ ಇರುವಷ್ಟು ಪ್ರಾಬ್ಲಮ್ಮಾ? ಅಂಥದ್ದೇನಾಯಿತು ಹೇಳು ಅಂತಾಳೆ ವೈಭವಿ. ಅದು ಈಗ ಸರಿ ಹೋಯ್ತು ಬಿಡು, ಅದನ್ನು ತಿಳ್ಕೊಂಡು ನೀನೇನು ಮಾಡ್ತೀಯಾ ಅಂತಾನೆ ಕಂಟಿ. ನಾನು ಮಾತ್ರ ನಿನ್ನ ಹತ್ರ ನಮ್ಮನೇಲಿ ಏನೇ ಆದರೂ ಹೇಳಬೇಕು, ನೀನು ಮಾತ್ರ ಏನೂ ಹೇಳಲ್ಲ. ನಾನು ಈ ಮನೆಗೆ ಸೊಸೆಯಾಗಿ ಬರೋಳು ತಾನೆ, ಅದೇನು ಅಂತ ಹೇಳು ಅಂತಾಳೆ ವೈಭವಿ. ಸುಮ್ಮನೆ ತಲೆ ತಿನ್ನಬೇಡ ವೈಭವಿ ಅಂತಾನೆ ಕಂಟಿ. ಆಗ ಹರಿ ಮತ್ತು ಚಂದನ ಬರ್ತಾರೆ. ಓಹೋ, ಏನು ನಿಮ್ಮ ಜಿಲೇಬಿ ಪಟಾಕಿ ಮನೆವರೆಗೂ ಉಟ್ಕೊಂಡು ಬಂದುಬಿಟ್ಟಿದೆ, ಏನು ಸಮಾಚಾರ ಅಂತಾನೆ ಹರಿ. ವೈಭವಿ ಹೇಗಿದೆಯಾ ಅಂತಾಳೆ ಚಂದನ. ಚೆನ್ನಾಗಿದ್ದೀನಕ್ಕ, ನೀವೇನು ಜಾಲಿ ರೈಡ್ ಹೋಗಿ ಬಂದ್ರಾ ಅಂತಾಳೆ ವೈಭವಿ. ಇಲ್ಲ, ಇಲ್ಲೇ ವಾಕಿಂಗ್ ಹೋಗಿದ್ವಿ ಅಂತಾಳೆ ಚಂದನ. ಈಚೆ ಕಾತ್ಯಾಯನಿ, ಭಾರತಿ ಅತಿ ಆಯಿತು ಕಣೆ ನಿಂದು, ಯಾಕೆ ಹಿಂಗೆ ಕಿರ್ಚಾಡ್ತೀಯಾ? ಪಾಪ ಅಳಿಯಂದ್ರು, ನಿನ್ನಿಂದಾಗಿ ಸರಿಯಾಗಿ ಊಟ ಮಾಡೋಕ್ಕೆ ಆಗಲಿಲ್ಲ ಅವರಿಗೆ ಅಂತಾರೆ. ನಾನೇನಮ್ಮ ಮಾಡಿದೆ, ಊಟ ಮಾಡಬೇಡಿ ಅಂತ ಅವ್ರ ಕೈ ಏನಾದರೂ ಹಿಡ್ಕೊಂಡಿದ್ನಾ ಅಂತಾಳೆ ಭಾರತಿ. ಆಗ ಭಾರತಿ ಗಂಡ ರೂಮ್ ಹತ್ರ ಬಂದು ಅವ್ರ ಮಾತನ್ನು ಕೇಳಿಸ್ಕೊತಾನೆ. ಎಷ್ಟು ಮಾತು ಅಂತ ಆಡ್ತೀಯೇ ನೀನು ನನ್ನ ಹತ್ರ ಮಾತಾಡ್ತಾ ಇದ್ದೀಯಾ ಅಂದ್ಕೊಂಡಿದ್ದೆ. ಬೀಗ್ರ ಜೊತೆನೂ ಜಗಳ ಆಡ್ತೀಯಲ್ಲೇ, ಅಳಿಯಂದ್ರು ಸಹಿಸ್ಕೊಂಡಿದ್ದಾರೆ, ಯಾಕೆ ಅವರು ಹೊಟ್ಟೆ ಉರಿಸ್ತೀಯಾ ಅಂತಾರೆ ಕಾತ್ಯಾಯನಿ. ನಾನೇ ಇಲ್ಲಮ್ಮ ಹೊಟ್ಟೆ ಉರಿಸ್ತಿದ್ದೀನಿ, ನೀನು ಅವ್ರ ಥರನೇ ಆಡ್ತೀಯಲ್ಲ ಅಂತಾಳೆ ಭಾರತಿ. ನಾನೇ ನೋಡ್ತಿದ್ದೀನಲ್ಲ ನೀನು ಆಡ್ತಿರೋದನ್ನು, ನಾನು ನಿನಗೆ ಬುದ್ಧಿ ಹೇಳ್ತಾನೆ ಕಳಿಸ್ದೆ, ಗಂಡನ ಜೊತೆ ಹೇಗಿರಬೇಕು, ಗಂಡನ ಮನೇಲಿ ಹೇಗೆ ತಗ್ಗಿ ಬಗ್ಗೆ ನಡ್ಕೋಬೇಕು ಅಂತ. ನೀನು ಹಿಂಗಾಡಿದರೆ ನೋಡಿ ಜನ ಏನು ಅನ್ಕೋತಾರೆ? ಚಿನ್ನದಂಥ ಗಂಡ ಕಣೆ ಅವನು, ಯಾಕೆ ಕಳ್ಕೊತೀಯ? ಸ್ವಲ್ಪ ಯೋಚನೆ ಮಾಡಿ ತಗ್ಗಿ ಬಗ್ಗಿ ನಡಿ, ನಗ್ನಗ್ತಾ ಇರೋದನ್ನು ಕಲಿ ಅಂತಾರೆ ಕಾತ್ಯಾಯನಿ. ಅಮ್ಮ, ಸುಮ್ಮನೆ ನಂದೇ ತಪ್ಪು ಅನ್ನೋ ಥರ ಮಾತಾಡಬೇಡ ಅಂತಾಳೆ ಭಾರತಿ. ಇನ್ಯಾರದೇ ತಪ್ಪು ಅಂತಾರೆ ಕಾತ್ಯಾಯನಿ. ನಾನು ಹೇಳೋದನ್ನು ಸ್ವಲ್ಪ ಕೇಳಿಸ್ಕೊ ಅಂತ ಭಾರತಿ ಹೇಳುವಾಗ ಅವಳ ಗಂಡ ಅತ್ತೆ ಅಂತ ಬಂದು, ಅದೇ ವಿಷಯಕ್ಕೆ ಎಷ್ಟು ಅಂತ ಜಗಳ ಆಡ್ತೀರಾ? ಅವಳಿಗೆ ನೋವಾಗುವಂಥ ಯಾವ ವಿಷಯನೂ ನನಗೆ ಇಷ್ಟ ಇಲ್ಲ, ಅವಳು ಯಾವಾಗಲೂ ಖುಷಿಯಾಗಿರಬೇಕು ಅನ್ನೋದೇ ನನ್ನ ಆಸೆ. ಭಾರತಿ, ಐ ಆಮ್ ರಿಯಲಿ ಸಾರಿ, ಇಷ್ಟೆಲ್ಲ ಆಗಿದ್ದು ನನ್ನಿಂದನೇ. ನೀನು ಕಬಾಬ್ ಬಡಿಸಿದಾಗ ತಿಂದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಐ ಆಮ್ ರಿಯಲಿ ಸಾರಿ, ನಾನು ತಪ್ಪು ಮಾಡಿದೆ, ಬೇಜಾರಾಗಬೇಡ ಅಂತಾನೆ. ಅಳಿಯಂದ್ರೆ, ನೀವು ಯಾಕೆ ಇವಳ ಹತ್ರ ಸಾರಿ ಕೇಳ್ತಿದ್ದೀರಾ ಅಂತಾರೆ ಕಾತ್ಯಾಯನಿ. ಅತ್ತೆ, ಭಾರತಿಗೆ ಬೇಜಾರಾಗಬಾರ್ದು, ನನಗೆ ಇಷ್ಟ ಆಗಲ್ಲ, ನಿಮಗೆ ಬೇಜಾರಾಗಿದ್ದರೆ ನನ್ನ ಕ್ಷಮಿಸಿ, ನೀವು ಹೋಗಿ ಮಲ್ಕೊಳ್ಳಿ ಅಂತಾನೆ. ನನಗೂ ಸುಸ್ತಾಗ್ತಿದೆ, ನಾನು ಮಲ್ಕೋತೀನಿ ಅಂತ ಭಾರತಿ ಮಲಗ್ತಾಳೆ. ಈಚೆ ಚಿದಾನಂದನ ಹತ್ರ, ಅಣ್ಣ ಕೇಳಿಸ್ಕೊಂಡ್ಯಾ ಹೇಗೆ ಮಾತಾಡ್ತಾಳೆ ಅಂತ ಅಂತಾರೆ ಕಾತ್ಯಾಯನಿ. ಇಲ್ಲಿ ಏನೋ ಹತ್ತಿ ಉರಿತಾ ಇರೋದಂತೂ ನಿಜ. ಈಗ ಕೊಟ್ಟಿದ್ಯಲ್ಲ ಡೋಸು, ಸದ್ಯಕ್ಕೆ ಅಷ್ಟು ಸಾಕು, ಮುಂದೆ ಏನು ಮಾಡಬೇಕು ಅಂತ ನಾನು ಯೋಚನೆ ಮಾಡ್ತೀನಿ ಅಂತ ಚಿದಾನಂದ ಹೋಗ್ತಾರೆ. ಈಚೆ ಮುತ್ತು ಮನೆಯವರಿಗೆಲ್ಲ ಕಾಫಿ ಕೊಡ್ತಾನೆ. ಮುತ್ತು ಅಣ್ಣ, ನೀವು ಮಾಡಿರೋ ಕಾಫಿ ತುಂಬ ಚೆನ್ನಾಗಿದೆ, ಆದರೆ ಚಂದನ ಅಕ್ಕ ಅವತ್ತು ನೀವು ಕೊಟ್ರಲ್ಲ ಕಾಫಿ, ಆ ಕಾಫಿ ಕುಡಿದು ನನ್ನ ನಾಲಿಗೆಯಿಂದ ಕಹಿ ಇನ್ನೂ ಹೋಗೇ ಇಲ್ಲ, ಅಷ್ಟು ಕೆಟ್ಟದಾಗಿತ್ತು ಅಂತಾಳೆ ವೈಭವಿ. ಹಲೋ, ನಮ್ಮ ಚಂದನ ಅವರು ಚೆನ್ನಾಗಿ ಕಾಫಿ ಮಾಡ್ತಾರೆ, ಅವತ್ತು ನೀನು ಹಾಗಲಕಾಯಿ ತಿಂದ್ಕೊಂಡು ಬಂದಿರಬೇಕು, ಅದಕ್ಕೆ ಹಾಗಾಗಿರಬೇಕು ಅಂತಾನೆ ಹರಿ. ಸರಿ ವೈಭವಿ, ನೀನು ಕಂಟಿನ ಮದುವೆಯಾಗಿ ಮನೆ ಸೊಸೆಯಾಗಿ ಬರುವಷ್ಟರಲ್ಲಿ ನಾನು ಚೆನ್ನಾಗಿ ಅಡುಗೆ ಮಾಡೋದನ್ನು ಕಲ್ತಿರ್ತೀನಿ, ಸರಿನಾ ಅಂತಾಳೆ ಚಂದನ. ಅಣ್ಣ, ವೈಭವಿನ ಮನೆಗೆ ಬಿಟ್ಟು ಬರ್ತೀನಿ, ಬಾ ವೈಭವಿ ಅಂತಾನೆ ಕಂಟಿ. ಎಲ್ರಿಗೂ ಬಾಯ್ ಹೇಳಿ ವೈಭವಿ ಹೋಗ್ತಾಳೆ. ಚಂದನ, ಅವಳು ಹಾಗಂದ್ಲು ಅಂತ ಬೇಜಾರು ಮಾಡ್ಕೋಬೇಡಮ್ಮ ಅಂತಾನೆ ಮುತ್ತು. ಇಲ್ಲ ಅಣ್ಣ ಅಂತಾಳೆ ಚಂದನ. ಈಚೆ ನಟರಾಜ ರೇಡಿಯೋದಲ್ಲಿ ಅಣ್ಣವ್ರ ಹಾಡನ್ನು ಕೇಳ್ತಿರ್ತಾರೆ. ಆಗ ಚಂದನ ಬಂದು, ಅಂಕಲ್ ಹುಷಾರಾದ್ರಾ ಅಂತಾಳೆ. ಬಂದಿದ್ದು ಒಂದು ಸಣ್ಣ ಜ್ವರ, ನೀ ನೋಡಿದರೆ ದೊಡ್ಡ ರೋಗ ಬಂದಾಗ ಮಾತಾಡ್ತೀಯಾ ಅಂತಾರೆ ನಟರಾಜ. ಅಂಕಲ್ ಕುಡ್ದಿದ್ದೀರಾ ಅಂತಾಳೆ ಚಂದನ. ಹಾಂ, ಬೆಳಿಗ್ಗೆ ಎದ್ದು ಟೀ ಕುಡಿದೆ, ಆಮೇಲೆ ಜ್ಯೂಸ್ ಕುಡಿದೆ, ಮಧ್ಯೆ ನೀರು ಕುಡಿತಾ ಇದ್ದೀನಿ, ಏನು ಇವಾಗ ಅಂತಾರೆ ನಟರಾಜ. ನಾನು ಕೇಳಿದ್ದು ಅದನ್ನಲ್ಲ, ಸ್ಪೆಷಲ್ಲಾಗಿ ತಗೋತಿರಲ್ಲ ಅದನ್ನು ಕುಡಿದ್ರಾ ಅಂತ ಕೇಳಿದೆ ಅಂತಾಳೆ ಚಂದನ. ಹೌದು, ಅದನ್ನು ಕುಡ್ದಿದ್ದೀನಿ, ಏನಿವಾಗ ಅಂತಾರೆ ನಟರಾಜ. ನಾನು ನಿಮಗೆ ಹೇಳಿದ್ದೆ ತಾನೆ ಅಂತಾಳೆ ಚಂದನ. ಏನು ಹೇಳಿದ್ದೆ ಅಂತಾರೆ ನಟರಾಜ. ಕುಡಿಬಾರ್ದು ಅಂತ ಹೇಳಿದ್ದೆ ತಾನೆ ಅಂತಾಳೆ ಚಂದನ. ಕುಡಿಬಾರ್ದು ಅಂತ ನೀನು ಹೇಳಿದ್ದೆ, ಕುಡಿಯಲ್ಲ ಅಂತ ನಾನು ನಿನಗೆ ಮಾತು ಕೊಟ್ಟಿದ್ನಾ ಅಂತಾರೆ ನಟರಾಜ. ಹೋ, ರಿವರ್ಸ್ ಗೇರಲ್ಲಿ ಬರ್ತಿದ್ದೀರಾ ಅಂತಾಳೆ ಚಂದನ. ಒಂದು ಗಾಡಿಗೆ ಎಷ್ಟು ಗೇರ್ ಇರುತ್ತೆ ಹೇಳು? 5 ಅಂತಾರೆ ನಟರಾಜ. 5ಏನಾ ಅಂತಾಳೆ ಚಂದನ. ಅಲ್ಲ 6, ರಿವರ್ಸ್ ಸೇರಿ. ನಮ್ಮದು ಈ ಗೇರು ಆ ಗೇರು ಅಂತಿಲ್ಲ, ಒಂದು ಸಲ ಸ್ಟಾರ್ಟ್ ಮಾಡಿದರೆ ನಾನ್ ಸ್ಟಾಪ್
ಹೋಯ್ತಾ ಇರೋದೆ ಅಂತಾರೆ ನಟರಾಜ. ನಾನು ಹೇಳಿದ್ದಕ್ಕಾದರೂ ಕುಡಿಯಲ್ಲ ಅಂದ್ಕೊಂಡಿದ್ದೆ ಅಂತಾಳೆ ಚಂದನ. ನೀನು ಹೇಳಿದ ಹಾಗೆ ನಾನು ಒಪ್ಕೊಂಡು ಬಿಟ್ಟಿದ್ರೆ ನಾನು ಅದನ್ನು ಫಾಲೋ ಮಾಡಬೇಕಾಗಿತ್ತು. ಅದಕ್ಕೆ ಈ ನಟರಾಜ ಯಾವತ್ತೂ ಯಾರಿಗೂ ಮಾತು ಕೊಡೋಕ್ಕೆ ಹೋಗಲ್ಲ. ಮಾತು ಕೊಡೋದು ದೊಡ್ಡ ಡೇಂಜರ್. ಮಾತು ಕೊಟ್ಟ ಮೇಲೆ ಉಳಿಸ್ಕೋಬೇಕು, ಯಾಕಂದರೆ ಅದು ಯಾವಾಗಲೂ ನೆನ್ಪು ಮಾಡ್ತಾನೆ ಇರುತ್ತೆ ಅಂತ. ಅದಕ್ಕೆ ನಾನು ಮಾತು ಕೊಡೋದೇ ಇಲ್ಲ ಅಂತಾರೆ ನಟರಾಜ. ಆಗ ಹರಿ ಬಂದು ಏನು ಅಂತ ಚಂದನಗೆ ಸನ್ನೆ ಮಾಡ್ತಾನೆ. ಹರಿ, ಮಾವನ ಹತ್ರ ಮೈ ಅಮ್ಮನ ಬಗ್ಗೆ ಕೇಳ್ತಿದ್ದೆ ಅಂತಾಳೆ ಚಂದನ. ಎಲ್ಲೆಲ್ಲೋ ಗಾಡಿ ತಗೊಂಡು ಹೋಗ್ತಿದ್ದ, ಅಲ್ಲೆಲ್ಲ ಬ್ರ್ಯಾಂಚ್ ಓಪನ್ ಮಾಡಿದ್ನಾ ಅಂತ ಕೇಳಿ ಅಂತಾನೆ ಹರಿ. ಅಂಕಲ್, ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು ಅಂತಾಳೆ ಚಂದನ. ಅದೇ ಕುಡಿಬೇಡ ಅಂತ ತಾನೆ ಅಂತಾರೆ ನಟರಾಜ. ಅಲ್ಲ, ಇವತ್ತು ನಾನು ಮೈ ಅವರ ಅಮ್ಮನ ನೋಡಿದೆ ಅಂತಾಳೆ ಚಂದನ. ಈಚೆ ಕಾತ್ಯಾಯನಿ ಟೆನ್ಷನಲ್ಲಿ ನಿಂತಿರುವಾಗ ಭಾರತಿ ಗಂಡ ಬಂದು, ಅತ್ತೆ ಅವಳು ಮುಂಗೋಪಿ ಅಂತ ನಿಮಗೆ ಗೊತ್ತು. ಹೀಗಿರುವಾಗ ಮತ್ತೆ ಮತ್ತೆ ಅವಳನ್ನು ಕೇಳಿ ನೀವು ಯಾಕೆ ಟೆನ್ಷನ್ ಆಗ್ತೀರಾ, ಬಿಡಿ ಅತ್ತೆ ಅಂತಾನೆ. ಸುಮ್ಮನೆ ಹೇಗಿರೋಕ್ಕಾಗುತ್ತೆ ಹೇಳಿ ಅಂದರೆ, ಅಲ್ಲ ನಾನು ಇಷ್ಟೆಲ್ಲ ಬೈದರೂ ಹೀಗೆ ಮಾಡ್ತಾಳೆ ಅಂದರೆ ಸುಮ್ಮನೆ ಇದ್ಬಿಟ್ರೆ ಇನ್ನೂ ಏನೇನು ಮಾಡ್ತಾಳೋ ಏನು ಅಂತಾರೆ ಕಾತ್ಯಾಯನಿ. ಅತ್ತೆ ಅವಳೇನೇ ಮಾಡಿದರೂ ನಾನೇ ಹೊಂದ್ಕೊಂಡು ಹೋಗ್ತೀನಿ, ಆವಾಗ ಯಾರಿಗೂ ತಲೆನೋವು ಇರಲ್ಲ ಅಂತಾನೆ. ಅಳಿಯ, ಎಷ್ಟು ಅಂತ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀರಾಳೆ ಅಂದರೆ ಅಂತಾರೆ ಕಾತ್ಯಾಯನಿ. ಹಾಗೆ ಯೋಚನೆ ಮಾಡಿದರೆ ಆಗುತ್ತಾ? ಅಲ್ಲಿ ನಮ್ಮ ಅಮ್ಮ, ಇಲ್ಲಿ ನೀವು ಇಬ್ಬರೂ ಚೆನ್ನಾಗಿರಬೇಕು. ನಾನೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ ಬಿಡಿ ಅಂತಾನೆ ಅಳಿಯ. ನೀವೆಷ್ಟು ಒಳ್ಳೆಯವರು, ನಿಮಗೆ ಏನು ಹೇಳಬೇಕು ಅಂತಲೇ ಅರ್ಥ ಆಗ್ತಿಲ್ಲ ಅಂತಾರೆ ಕಾತ್ಯಾಯನಿ. ಹಾಗೆಲ್ಲ ಏನಿಲ್ಲ, ಇದು ನಮ್ಮ ಮನೆ, ನನ್ನ ಹೆಂಡತಿ ಅಂದಮೇಲೆ ನಾನೇ ನೋಡ್ಕೋಬೇಕು ಅಲ್ವಾ. ನಾನು ಅವಳ ಹತ್ರ ಸಾರಿ ಕೇಳಿದರೆ ಅವಳು ಸರಿ ಹೋಗ್ತಾಳೆ ಅಂತಾರೆ ಅಳಿಯ. ನೀವ್ಯಾಕೆ ಸಾರಿ ಕೇಳ್ತೀರಾ ಅಂತಾಳೆ ಕಾತ್ಯಾಯನಿ. ಪ್ರತಿ ಸರ್ತಿ ಜಗಳ ಆದಾಗಲೂ ನಾನೇ ಹೋಗಿ ಸಾರಿ ಕೇಳೋದು. ಅವಳಿಗೆ ಗಂಡನ ಹತ್ರ ಸಾರಿ ಕೇಳೋಕ್ಕೆ ಬಿಗುಮಾನ ಇರ್ಬೋದು, ಆದರೆ ನನಗೆ ಆ ಥರ ಇಲ್ಲ. ನನಗೆ ನಮ್ಮಿಬ್ಬರು ಸಂಬಂಧ ಉಳಿಸ್ಕೊಳ್ಳೋದು ಮುಖ್ಯ. ನಾನೇ ಅವಳ ಹತ್ರ ಮಾತಾಡ್ತೀನಿ, ನೀವು ಆರಾಮಾಗಿರಿ ಅಂತ ಅಳಿಯ ಹೋಗ್ತಾನೆ. ಎಂಥ ಮಗಳನ್ನು ಎತ್ಬಿಟ್ಟೆ, ಎಲ್ಲ ನನ್ನ ಕರ್ಮ ಅಂತಾರೆ ಕಾತ್ಯಾಯನಿ. ಈಚೆ ಚಂದನ, ಅಂಕಲ್ ನಾನು ನಿಮಗೆ ಹೇಳ್ತಾ ಇರೋದು, ನಾನಿವತ್ತು ಮೈ ಅಮ್ಮನ ನೋಡಿದೆ ಅಂತಾಳೆ. ನೀನು ಯಾಕೆ ಅವ್ರ ಅಮ್ಮನ ಬಗ್ಗೆ ಮಾತಾಡ್ತೀಯಾ? ನೀನು ಬಂದರೆ ಸಾಕು, ಏನೋ ಒಂದು ವಿಷಯ ತೊಗೊಂಡು ಬರ್ತಾನೆ ಇರ್ತೀಯ ಅಂತಾರೆ ನಟರಾಜ. ಅಂಕಲ್, ಇದು ಮುಖ್ಯವಾದ ವಿಷಯ, ನನಗೆ ಚೆನ್ನಾಗಿ ಗೊತ್ತು. ನಾನು ಈ ಗಾಡೀಲಿ ಬರಬೇಕಾದ್ರೆ ನಾನು ಅವರನ್ನು ನೋಡಿದೆ. ಎಲ್ಲಿ ಮೈಯ ಅಮ್ಮನ ನೋಡ್ತಾನೋ ಅಂತ ನನಗೆ ಟೆನ್ಷನ್ ಆಗಿತ್ತು. ಸದ್ಯ ಮೈಯ ಅವರನ್ನು ನೋಡಲಿಲ್ಲ ಅಂತಾಳೆ ಚಂದನ. ನೀನು ನೋಡಬಾರ್ದಿತ್ತು ಅಂತ ಕೂಗ್ತಾರೆ ನಟರಾಜ. ನನಗೆ ಒಂದಂತೂ ಅರ್ಥ ಆಗಲಿಲ್ಲ ಅಂಕಲ್, ಅವರು ಯಾವುದೋ ಬೇರೆ ದೂರಲ್ಲಿ ಇಲ್ಲ, ಅವರು ಬೆಂಗಳೂರಲ್ಲೇ ಇದ್ದಾರೆ ಅನ್ನೋದು ನಿಮಗೆ ತುಂಬ ಚೆನ್ನಾಗಿ ಗೊತ್ತು. ಆದರೆ ಈ ವಿಷಯನ ಮೈಯಿಂದ ಯಾಕೆ ಮುಚ್ಚಿಟ್ಟಿದ್ದೀರಾ ಅಂತಾಳೆ ಚಂದನ. ಏನು ನಿನ್ನ ಪ್ರಾಬ್ಲಮ್ಮು, ಹೇಳೋಕ್ಕಾಗಲ್ಲ ಏನಿವಾಗ ಅಂತಾರೆ ನಟರಾಜ. ಲೋ, ಅವ್ರು ಕೇಳ್ತಿದ್ದಾರೆ ತಾನೆ, ಹೇಳೋಕ್ಕೇನೋ ನಿನಗೆ, ಸುಮ್ಮನೆ ನಿಜ ಹೇಳು ಅಂತಾನೆ ಹರಿ. ಏಯ್, ಹೇಳೋಕ್ಕಾಗಲ್ಲ ಕಣೋ, ಏನು ಮಾಡ್ತೀಯೋ ಅಂತಾರೆ ನಟರಾಜ. ಅಯ್ಯ ನಿನ್ನ ಅಂತ ಹರಿ ಮುಂದೆ ಹೋಗ್ತಾನೆ. ಹರಿ ಅವರೇ, ಸ್ವಲ್ಪ ಸುಮ್ಮನೆ ಇರಿ, ನಾನು ಮಾತಾಡ್ತಿದ್ದೀನಲ್ವಾ. ಅಂಕಲ್, ಸ್ವಲ್ಪ ಮೆತ್ತಗೆ ಮಾತಾಡಿ, ಒಳಗಡೆ ಮೈ ಇದ್ದಾನೆ, ಅವನಿಗೆ ಕೇಳಿಸುತ್ತೆ. ಹೇಳಿ, ಅಂದರೆ ಬೆಂಗಳೂರಲ್ಲಿ ಇದ್ದರೂ ಒಂದು ಸಲನೂ ಮೈನ ನೋಡೋಕ್ಕೆ ಯಾಕೆ ಬರಲಿಲ್ಲ? ಇಲ್ಲೇನೋ ನಡೀತಿದೆ ಅಂಕಲ್, ಹೇಳಿ ಅಂಕಲ್ ಪ್ಲೀಸ್ ಅಂತಾಳೆ ಚಂದನ. ನೀನು ಯಾಕಮ್ಮ ಬೇಡದೇ ಇರೋ ವಿಷಯಕ್ಕೆ ಪದೇ ಪದೇ ತಲೆ ಹಾಕ್ತಿದ್ಯಾ? ಮೈ ಅವರ ಅಮ್ಮ ಎಲ್ಲಿದ್ರೆ ನಿನಗೇನು, ನೀನು ಯಾರನ್ನೋ ನೋಡಿ ಏನೋ ಅಂದ್ಕೊಂಡಿದ್ಯಾ ಅಂತಾರೆ ನಟರಾಜ. ಇಲ್ಲ ಅಂಕಲ್, ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ, ಅದು ಅವರೇ, ನನಗೆ ಚೆನ್ನಾಗಿ ಗೊತ್ತು. ಹೇಗಾದರೂ ಮಾಡಿ ನಾನು ಅವರನ್ನು ಕಂಡುಹಿಡ್ದೇ ಹಿಡಿತೀನಿ ಅಂತಾಳೆ ಚಂದನ. ನೋಡೋ ಚಂದನ, ಪದೇ ಪದೇ ಹೇಳ್ತಿದ್ದೀನಿ, ನಿನಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ಮಾಡು, ಬೇಡದೇ ಇರೋದನ್ನೆಲ್ಲ ಮಾಡೋಕ್ಕೆ ಹೋಗಬೇಡ. ಆಫೀಸಿಗೆ ಹೋದ್ನಾ, ಬಂದ್ನಾ, ಊಟ ಮಾಡಿದ್ನಾ, ಟೈಮ್ಗೆ ನಿದ್ದೆ ಮಾಡಿದ್ನಾ, ಅಷ್ಟು ಮಾತ್ರ ಮಾಡಬೇಕು. ಅದನ್ಬಿಟ್ಟು ಇದೆಲ್ಲ ಯಾಕೆ ಬೇಕು ನಿನಗೆ ಅಂತಾರೆ ನಟರಾಜ. ನಾನು ಕೇಳಿದ್ದಕ್ಕೆ ಮಾತ್ರ ಉತ್ತರ ಕೊಡಿ ಅಂಕಲ್. ಅವರು ಇಲ್ಲೇ ಇದ್ದರು, ನೀವು ಯಾಕೆ ಅವ್ರ ಮನೆಗೆ ಕರಿತಿಲ್ಲ, ಅವ್ರು ಯಾಕೆ ಮನೆಗೆ ಬರ್ತಿಲ್ಲ ಅಂತಾಳೆ ಚಂದನ. ನೋಡು, ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಇರಲ್ಲ, ಅಥವಾ ಉತ್ತರ ಗೊತ್ತಾದರೂ ಕೊಡೋಕ್ಕಾಗಲ್ಲ ಅಂತಾರೆ ನಟರಾಜ. ಇದೇನಿದು, ಮೈ ಅವರ ಅಮ್ಮನ ವಿಚಾರ ಕೇಳಿದರೆ ಇಷ್ಟೊಂದು ರೈಸ್ ಆಗ್ತಿದ್ದಾನಲ್ಲ ಅಂತ ಹರಿ ಯೋಚನೆ ಮಾಡ್ತಾನೆ. ನೀವೇನು ಮುಚ್ಚಿಡ್ತಿದ್ದೀರಾ ಅಂಕಲ್, ಇದರಲ್ಲಿ ಏನೋ ಇದೆ ಅಂತಾಳೆ ಚಂದನ. ಯಾಕೆ ಸುಮ್ಮನೆ ನಿಂತಿದ್ಯಾ, ಅವ್ರು ಕರೆಕ್ಟಾಗಿ ಕೇಳ್ತಿದ್ದಾರೆ ತಾನೆ, ಹೇಳು ಅಂತಾನೆ ಹರಿ. ಇಲ್ಲಿ ಅವಳು ಕೇಳ್ತಿರೋದೆಲ್ಲ ರಾಂಗು, ಅದಕ್ಕೆ ಹೇಳೋಕ್ಕಾಗಲ್ಲ ಅಂತಾರೆ ನಟರಾಜ. ಯಾಕೆ ಕೇಳಬಾರ್ದು ಅಂತಾಳೆ ಚಂದನ. ಕೇಳಬಾರ್ದು ಅಂದರೆ ಕೇಳಬಾರ್ದು, ನೀನು ಕೇಳಿದ್ದಕ್ಕೆಲ್ಲ ಉತ್ತರ ಕೊಡಬೇಕು ಅಂತಿಲ್ವಲ್ಲಮ್ಮ ಅಂತಾರೆ ನಟರಾಜ. ಯಾಕೆ ಕಿರ್ಚಾಡ್ತಿದ್ದೀರಾ, ಮೈಗೆ ವಿಚಾರ ಗೊತ್ತಾಗಬಾರ್ದು ಅಂದೆ ತಾನೆ ಅಂತಾಳೆ ಚಂದನ. ಅವನಿಗೆ ಈ ವಿಚಾರ ಗೊತ್ತಾಗಬಾರ್ದು ಅಂದರೆ ನೀನು ಕೇಳಬಾರ್ದು ಅಂತಾರೆ ನಟರಾಜ. ಮೇಡಮ್ ಬನ್ನಿ ನೀವು ಅಂತಾನೆ ಹರಿ. ಇವರೇನು
ಹೇಳ್ತಿಲ್ಲ. ಹಾಗಿದ್ರೆ ಇದರಲ್ಲೇನೋ ಸತ್ಯ ಇದೆ ಅಂತ ಅರ್ಥ ಅಂತಾಳೆ ಚಂದನ. ನೀವೇನೋ ತಲೆ ಕೆಡಿಸ್ಕೋಬೇಡಿ, ಆ ಸತ್ಯ ಏನು ಅಂತ ನಾನು ಕಂಡೇ ಹಿಡಿತೀನಿ ಅಂತಾನೆ ಹರಿ. ಈಚೆ ಮುತ್ತು ಕಾಲು ನೋವಿನಿಂದ ನರಳ್ತಾ ಇದ್ರೆ ಮೈ ಅವ್ರ ಕಾಲನ್ನು ಉಜ್ತಿರ್ತಾನೆ. ಆಗ ಚಂದನ ಬಂದು ಏನಾಯ್ತಣ್ಣ ಅಂತಾಳೆ. ಏನಿಲ್ಲಮ್ಮ, ಕಾಲು ಒಂಚೂರು ಉಳುಕ್ತು ಅಂತಾನೆ ಮುತ್ತು. ಹೇಗಣ್ಣ ಅಂತಾಳೆ ಚಂದನ. ಸ್ವಲ್ಪ ನಡೆದ್ರೆ ಸರಿ ಹೋಗುತ್ತೆ ಬಾ ಅಂತಾನೆ ಕಂಟಿ. ನಡೆಯೋಕ್ಕಾಗ್ತಿಲ್ಲ ಅಂತಾನೆ ಕೂತಿರೋದು ಅಂತಾನೆ ಮುತ್ತು. ಬನ್ನಿ ಅಣ್ಣ ಹಾಸ್ಪಿಟ್ಲಿಗೆ ಹೋಗೋಣ ಅಂತಾಳೆ ಚಂದನ. ಬೇಡಮ್ಮ, ಅಂಥದ್ದೇನಾಗಿಲ್ಲ, ಬಾತ್ರೂಮಿಂದ ಬರಬೇಕಾದ್ರೆ ಸ್ವಲ್ಪ ಉಳುಕ್ಬಿಡ್ತು ಅಷ್ಟೇ ಅಂತಾನೆ ಮುತ್ತು. ಸರಿ ಅಣ್ಣ, ನಾನು ಹೋಗಿ ಸ್ಪ್ರೇ ತರ್ತೀನಿ ಅಂತ ಚಂದನ ಹೋಗ್ತಾಳೆ. ಆಗ ನಟರಾಜ ಬಂದು ಏನಾಯ್ತು ಮುತ್ತು ಅಂತಾರೆ. ಸ್ವಲ್ಪ ಕಾಲು ಉಳುಕ್ತು ಅಂತಾನೆ ಮುತ್ತು. ಮೈ ತಗೋ ಸ್ಪ್ರೇ ಮಾಡು ಅಂತ ಚಂದನ ಸ್ಪ್ರೇ ಕೊಡ್ತಾಳೆ. ಚಂದನ ಇರು, ಕೆಲಸಕ್ಕೆ ಇದು ಬರಲ್ಲ, ಅದಕ್ಕೆ ಬೇರೆ ಟ್ರೀಟ್ಮೆಂಟ್ ಇದೆ, ಎಣ್ಣೆ ಇದೆಯೇನೋ, ಕೊಬ್ಬರಿ ಎಣ್ಣೆ ಸಾಸಿವೆ ಎಣ್ಣೆ ಯಾವುದಾದ್ರೂ ಸರಿ, ತೊಂದರೆ ಇಲ್ಲ ಅಂತಾರೆ ನಟರಾಜ. ಮೈ ಎಣ್ಣೆ ತಂದು ಕೊಡ್ತಾನೆ. ಆಗ ನಟರಾಜ ಮುತ್ತು ಕಾಲನ್ನು ಹಿಡ್ಕೊಂಡು ಎಣ್ಣೆ ಎಲ್ಲಿ ಮಸಾಜ್ ಮಾಡ್ತಾರೆ. ಅಪ್ಪ ನೋವು ನೋವು ಅಂತ ಕೂಗ್ತಾನೆ. ಸುಮ್ಮನಿರು ಅಂತಾರೆ ನಟರಾಜ. ನಿಧಾನ ಕಣಯ್ಯ, ಉಳುಕಿರೋ ಕಾಲನ್ನು ಮುರಿಬೇಡ ಅಂತಾನೆ ಹರಿ. ಅಮ್ಮ ಆ ಅಂತ ಮುತ್ತು ಕೂಗ್ತಾನೆ. ನಂತರ ಮುತ್ತು ಉರಿ ಉರಿ ಅಂತ ಕೂಗ್ತಾನೆ. ಏನೂ ಆಗಲ್ಲ ಸುಮ್ಮನಿರೋ ಅಂತಾರೆ ನಟರಾಜ. ಅಪ್ಪ ಉರಿ ಆಗ್ತಿಲ್ಲ ಬಿಟ್ಬಿಡು ಅಂತಾನೆ ಮುತ್ತು. ನೀನು ಅಣ್ಣನ ಕಾಲು ಬಿಡು, ನಾನು ಮಸಾಜ್ ಮಾಡ್ತೀನಿ ಅಂತಾನೆ ಮೈ. ಉರಿ ಕಮ್ಮಿ ಆಯಿತು ಅಪ್ಪ, ನೋವು ಕಮ್ಮಿ ಆಯಿತು ಅಂತಾನೆ ಮುತ್ತು. ಹೋಯ್ತಾ, ಯಾರು ಟ್ರೀಟ್ಮೆಂಟ್ ಮಾಡಿರೋದು, ಒಂದು ಸ್ವಲ್ಪ ಹೊತ್ತು ಕಾಲು ಹೀಗೆ ಇಟ್ಕೊ ಅಂತ ನಟರಾಜ ಹೋಗ್ತಾರೆ. ಅಣ್ಣ ನಿನಗೆ ನಿಜವಾಗ್ಲೂ ನೋವು ಹೋಯ್ತಾ ಅಂತಾನೆ ಮೈ. ಇಲ್ಲ ಕಣೋ, ಇಲ್ಲ ಅಂದರೆ ಅವ್ರು ಬಿಡ್ತಾ ಇರಲಿಲ್ಲ ಅಂತಾನೆ ಮುತ್ತು. ಎಣ್ಣೆ ಹಾಕಿ ತಿಕ್ಕಿದ್ರೆ ಯಾಕೆ ಉರಿಬೇಕು ಅಂತ ಹರಿ ಎಣ್ಣೆ ಸ್ಮೆಲ್ ಮಾಡ್ತಾ. ಮೈ, ಈ ಎಣ್ಣೆನ ಎಲ್ಲಿಂದ ತಂದೆ ಅಂತಾನೆ. ಇದು ಅಡುಗೆ ಮನೆಯಲ್ಲಿ ಸ್ಟವ್ ಪಕ್ಕ ಇತ್ತು ಅಂತಾನೆ ಮೈ. ಅದು ಕಬಾಬ್ ಕರ್ದಿರೋ ಎಣ್ಣೆ ಕಣೋ ಅಂತಾನೆ ಮುತ್ತು. ಇವನಿಗೆ ಮಾಡೋದು ಒಂದಲ್ಲ ಎರಡಲ್ಲ ಅಂತಾನೆ ಕಂಟಿ. ಅಣ್ಣ ನನಗೇನೋ ಗೊತ್ತಿತ್ತೋ ಅಂತಾನೆ ಮೈ. ಹೋಗಲಿ ಬಿಡು ಅಂತಾನೆ ಮುತ್ತು. ಅಣ್ಣ ನೋಡಿದ್ಯಾ, ಹಾಸ್ಪಿಟ್ಲಿಗೆ ಹೋಗೋಣ ಅಂತಾಳೆ ಚಂದನ. ಸಂಜೆ ತನಕ ನೋಡ್ತೀನಿ, ಕಡಿಮೆ ಆಗಿಲ್ಲ ಅಂದರೆ ಹೋಗೋಣ, ಈಗ ಅಡುಗೆ ಮಾಡಬೇಕು ಅಂತಾನೆ ಮುತ್ತು. ಅಣ್ಣ ಕಾಲು ನೋವು ಇಟ್ಕೊಂಡು ಹೇಗಣ್ಣ ಅಡುಗೆ ಮಾಡ್ತೀರಾ, ನೀವು ಆರಾಮಾಗಿ ಕೂತೀರಿ, ನಾವೆಲ್ಲ ನೋಡ್ಕೋತೀವಿ ಅಂತಾಳೆ ಚಂದನ. ನಾನು ನಿಮಗೆ ಹೆಲ್ಪ್ ಮಾಡಲಾ ಅಂತಾನೆ ಹರಿ. ನೀವು ಮಾತ್ರ ಅಲ್ಲ, ಕಂಟಿ ಮೈನೂ ಹೆಲ್ಪ್ ಮಾಡಬೇಕು, ಬನ್ನಿ ಲೇಟ್ ಆಗುತ್ತೆ ಅಂತಾಳೆ ಚಂದನ. ಈಚೆ ಮುತ್ತು ಕೆಲಸಕ್ಕೆ ಹೋದಾಗ ನೀವು ಕೂತ್ಕೊಳ್ಳಿ, ರೆಸ್ಟ್ ಮಾಡಿ, ನಾನು ಕೆಲಸ ಮಾಡ್ತೀನಿ ಅಂತಾನೆ ಅಮಿತ್. ಮುತ್ತುಜ್ಜಿ ನೀವು ನೋವಾಗಿರೋದನ್ನು ನಮಗೆ ಹೇಳಲೇ ಇಲ್ಲ ಅಂತಾಳೆ ಮಹಿಮಾ. ಸ್ವಲ್ಪ ಇದೆ ಅಷ್ಟೇ ಅಂತ ಮುತ್ತು ಹೇಳ್ತಾನೆ. ಚಪ್ಪಲಿ ತೆಗೀರಿ ಅಂತ ಕಾಲನ್ನು ಮಸಾಜ್ ಮಾಡ್ತಾಳೆ ಮಹಿಮಾ. ಯಾಕೆ ಅಳ್ತಿದ್ದೀರಾ ಅಂತಾನೆ ಮುತ್ತು. ನೀವು ಖುಷಿನ ಹೇಳದೇ ಇದ್ದರೂ ಪರವಾಗಿಲ್ಲ, ನಿಮ್ಮ ನೋವನ್ನು ಹೇಳ್ಕೊಳ್ಳಿ ಅಂತಾಳೆ ಮಹಿಮಾ. ನೋವನ್ನು ಹೇಳಬೇಕಾ ಅಂತ ಪ್ರೀತಿಯಿಂದ ಮುತ್ತು ಅವಳನ್ನು ನೋಡ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.